ಇತಿಹಾಸ ಭಾಳಷ್ಟು ದೊಡ್ಡದಿದೆ. ಮಹನೀಯರು ಹಿಂದೆ ಏನು ಇದನ್ನು ಸ್ಥಾಪನೆ ಮಾಡಿದ್ದಾರೆ, ನಿಜವಾಗ್ಲೂ ಅವರು ಸ್ಮರಣಾರ್ಹರು. ಏನು ನಮ್ಮ ಭಾರತ ದೇಶದಲ್ಲಿ ರೆಡ್ ಫೋರ್ಟ್ ಮೇಲೆ ಎಷ್ಟು ಮಹತ್ವ ಇದೆಯೋ, ಅತಿ ಸೂಕ್ಷ್ಮವಾದ ಮತ್ತು ಹೆಚ್ಚಿನ ಮಹತ್ವ ಇದೆಯೋ, ಅದೇ ರೀತಿ ಇಡೀ ದೇಶದಲ್ಲಿ ನಮ್ಮ ಕ್ಲಾಕ್ ಟವರ್ಗೂ ಆ ಒಂದು ಮಹತ್ವ ಬಂದಿದೆ. ಅದಕ್ಕೆ ನಾವೆಲ್ಲ ಕೋಲಾರ ಜನ ನಾವು ಖುಷಿ ಪಡಬೇಕು. ಈ ಒಂದು ಸೌಹಾರ್ದತೆ ಏನು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ನೋಡದೇ ಇರತಕ್ಕಂಥ ಒಂದು ಸೌಹಾರ್ದತೆಯನ್ನು ನಾವು ಕೋಲಾರದಲ್ಲಿ ಕಾಣ್ಬೋದು. ಈ ಒಂದು ಸಮಾರಂಭದಲ್ಲಿ ಈ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಭಾಳಷ್ಟು ಖುಷಿ ಆಗ್ತದೆ. ನಮ್ಮ ಅದೃಷ್ಟ ಅಂತಲೇ ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಕೋಲಾರವನ್ನು ಏನು ಈಗ ನಮ್ಮ 2026ರಲ್ಲಿ ಕೋಲಾರ ಭಾರತ ರಾಷ್ಟ್ರೀಯ ಮಟ್ಟದ ಸ್ವಚ್ಛತಾ ಅಭಿಯಾನದಲ್ಲಿ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಪಾಲ್ಗೊಳ್ತಾ ಇದೆ. ಎಲ್ಲ ಸಾರ್ವಜನಿಕರು, ಎಲ್ಲ ನಮ್ಮ ನಾಗರಿಕರು ನಾವು ನ್ಯಾಷನಲ್ ಲೆವೆಲ್ ಸ್ವಚ್ಛ ಸರ್ವೇಕ್ಷಣ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮೂರಿನಲ್ಲಿ ಪ್ಲಾಸ್ಟಿಕ್ ಬಳಸೋದನ್ನು ಬಿಟ್ಟು ಕಸವನ್ನು ವಿಂಗಡಿಸಿ ನೀಡಿ ನಮ್ಮೂರು ನಮ್ಮ ಏರಿಯಾ ಕ್ಲೀನಾಗಿ ಇಟ್ಕೊಂಡು ನಾವು ಭಾರತ ದೇಶದಲ್ಲಿ ರ್ಯಾಂಕಿಂಗ್ ಬರೋ ರೀತಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. 90% ಅವಾಯ್ಡ್ ಆಗಿದೆ ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ